ಸೊ ಇನ್ಶೂರೆನ್ಸ್ ಕವರೇಜ್ ಬೇಕು ಅಂತಂದಾಗ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಅಂತ ಎಲ್ಲರೂ ಹೇಳ್ತಿರ್ತಾರಲ್ವಾ. ಎಸ್, ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್, ಬಟ್ ಆದ್ರೆ ಕಾಸ್ಟ್ಲಿ ಅಂತ ಸಾಕಷ್ಟು ಜನ ಅಂತ ಅನ್ಕೊಳ್ತಾ ಇದ್ದೀರಾ. ಬಟ್ ಕಾಸ್ಟ್ಲಿ ಆದ್ರೂ ಕೂಡ ಬೈ ಮಾಡ್ತೀನಿ ಅನ್ನೋಂಥವ್ರು ಲಾಸ್ಟ್ ಅಲ್ಲಿ ಏನೋ ದುಡ್ಡು ಬರಲ್ಲ ಅಂತ ಹೇಳಿ ಕೊನೆಗೆ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡದೇ ಇರುವಂತ ಪಾಲಿಸಿಗಳು ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಆ ರೀತಿ ಇದ್ದಾಗ ಅಕಸ್ಮಾತ್ ಆಗಿ ಏನಾದ್ರು ದುರ್ದೈವ ಸಂಭವಿಸಿದ್ರೆ ನಿಮ್ಮ ಇನ್ಕಮ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಲಾಸ್ ಆಗಬಾರ್ದು. ನಿಮಗೆ ಹೈ ಕವರೇಜ್ ಇನ್ಶೂರೆನ್ಸ್ ಬೇಕು, ಜೊತೆಗೆ ನೀವು ಕಟ್ಟಿರುವಂಥ ದುಡ್ಡಿಗೆ ನಷ್ಟ ಆಗಬಾರ್ದು, ನಿಮ್ಮ ದುಡ್ಡು ನಿಮಗೆ ವಾಪಸ್ ಕೊಡಬೇಕು. ಹಾಗಲ್ಲದೆ ಅಡಿಷನಲ್ ಬೆನಿಫಿಟ್ಸ್ ಕೂಡ ಕೊಟ್ಟು LIC ಆಫ್ ಇಂಡಿಯಾ ಒಂದು ಹೊಸ ಪ್ಲಾನ್ ಲಾಂಚ್ ಮಾಡ್ತಾ ಇದೆ. ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮವರ ಸೇಫ್ಟಿಗೋಸ್ಕರ ಈ ಪಾಲಿಸಿನ ದಯವಿಟ್ಟು ಬೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ನನಗೆ ತಿಳಿದ ಮಟ್ಟಿಗೆ ಈ ಪಾಲಿಸಿ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾ ಇದ್ದೀನಿ. ಟರ್ಮ್ ಇನ್ಶೂರೆನ್ಸ್ ವಿಷಯಕ್ಕೆ ಬಂದಾಗ ಈ ಪಾಲಿಸಿ ಬಗ್ಗೆ ಡೀಟೇಲ್ಸ್ನ ವಿಡಿಯೋದಲ್ಲಿ ಪೂರ್ತಿ ಕವರ್ ಮಾಡಿದ್ದೀನಿ. ಪೂರ್ತಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಮಸ್ತೆ, ನನ್ನ ಹೆಸರು ಗುರು. ಇವತ್ತೊಂದು ವಿಶೇಷವಾದ ಪ್ಲಾನ್ ಬಗ್ಗೆ ಹೇಳಿ ಕೊಟ್ಟಿದ್ದೀನಿ. LICಯಲ್ಲಿ ಮೊದಲನೇ ಬಾರಿಗೆ ಅಂತ ಹೇಳೋದು ತಪ್ಪು. ಇದಕ್ಕೆ ಮುಂಚೆ ಆಲ್ರೆಡಿ ಒಂದು ಪಾಲಿಸಿ ಇತ್ತು. ಆ ಪಾಲಿಸಿಲಿ ಕೂಡ ನಿಮಗೆ ರಿಸ್ಕ್ ಕವರೇಜ್, ಹೈಯೆಸ್ಟ್ ರಿಸ್ಕ್ ಕವರೇಜ್ ಕೊಟ್ಟು ನಿಮ್ಮ ಪ್ರೀಮಿಯಂನ ರಿಟರ್ನ್ ಮಾಡ್ತಾ ಇತ್ತು ಇನ್ ಕೇಸ್ ಏನಾದರೂ ಅನ್ಸರ್ಟಿನಿಟಿ ಆಗಲಿಲ್ಲ ಅಥವಾ ಡೆತ್ ಕ್ಲೈಮ್ ಬರಲಿಲ್ಲ ಅಂತಂದರೆ. ಅದೇ ರೀತಿ ಈಗಲೂ ಕೂಡ ಒಂದು ಹೊಸ ಪ್ಲಾನ್ನ LIC ಆಫ್ ಇಂಡಿಯಾ ಲಾಂಚ್ ಮಾಡ್ತಾ ಇದೆ, ಕಸ್ಟಮರ್ಸ್ಗೆ ಬೆನಿಫಿಟ್ ಆಗಲಿ ಅನ್ನೋ ಉದ್ದೇಶದಿಂದ. ಯಾಕೆ ಅಂತಂದರೆ ಪ್ರೀಮಿಯಂ ಹೆಚ್ಚು ಅನ್ನೋ ಜಾಗದಲ್ಲಿ ಸಾಕಷ್ಟು ಜನ ಹೈ ಕವರೇಜ್ನ ಕವರ್ ಮಾಡ್ಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿ ಇದ್ದಾಗ ಸುಮಾರು ಜನ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಲಿ ಕೂಡ ನಿಮಗೆ ನಿಮ್ಮ ಪ್ರೀಮಿಯಂ ರಿಟರ್ನ್ ಬರೋದಿಲ್ಲ ಇನ್ ಕೇಸ್ ಡೆತ್ ಕ್ಲೈಮ್ ಬರಲಿಲ್ಲ ಅಂತಂದರೆ. ಆ ಟೈಮ್ನಲ್ಲಿ ಸಾಕಷ್ಟು ಜನ ಕಸ್ಟಮರ್ಸ್ ಕಟ್ಟಿದ್ದು ದುಡ್ಡು ಲಾಸ್ ಆಯಿತು ನನಗೆ ಅಂತ ಹೇಳಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೂಡ ಡಿಸ್ಕಂಟಿನ್ಯೂ ಮಾಡ್ತಿದ್ದಿದ್ದು ಅಥವಾ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನೇ ತಗೊಳ್ದೇ ಇದ್ದಿದ್ದಂಥ ಪರಿಸ್ಥಿತಿಗಳು ಸಾಕಷ್ಟಿತ್ತು. ಬಟ್ ಈಗ ಅದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಸೊ ಭಾರತ ಸರ್ಕಾರದ ಉದ್ದೇಶ ಏನಿದೆ, ಪ್ರತಿ ಮನೆಗೂ ಒಂದು ಪಾಲಿಸಿ ಅನ್ನೋ ಉದ್ದೇಶ ಏನಿದೆ, ಪ್ರತಿ ಜೋಬ್ಗೂ ಒಂದು ಪಾಲಿಸಿ ಅನ್ನೋ ರೀತಿ ಉದ್ದೇಶ ಏನಿದೆ, ಆ ಉದ್ದೇಶನ ಕಂಪ್ಲೀಟ್ ಮಾಡೋ ಇಂಟೆನ್ಷನ್ ಇಂದ LIC ಆಫ್ ಇಂಡಿಯಾ ಬಹಳ ರೀಸನಬಲ್ ಪ್ರೈಸಲ್ಲಿ ಮತ್ತೆ ಕಸ್ಟಮರ್ಸ್ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ತಾನು ಕಟ್ಟಿದ್ದ ಪ್ರೀಮಿಯಂ ಏನಿದೆ ಆ ಅಮೌಂಟ್ನ ತಾವು ವಾಪಸ್ ತಗೊಬೋದು. ಅಲ್ಲಿ ತನಕ ನಿಮಗೆ ಹೈ ಕವರೇಜ್ ಏನಿದೆ ಆ ಇನ್ಶೂರೆನ್ಸ್ ಕವರೇಜ್ನ ಕೊಡ್ತಿರ್ತೀವಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಏನಿದೆ ಅದನ್ನು ನಾಮಿನಿಗೆ ಪೇ ಮಾಡ್ತೀವಿ. ಏನೂ ಆಗಲಿಲ್ಲ ಅಂದರೆ ನೀವು ಕಟ್ಟಿರೋ ದುಡ್ಡನ್ನು ವಾಪಸ್ ತಗೊಬೋದು ಅಂತ LIC ಆಫ್ ಇಂಡಿಯಾ ಹೇಳ್ತಾ ಇದೆ. ಇದು ಗೊತ್ತಲ್ವ ನಿಮಗೆ? ಹಾಗಿದ್ರೆ ಈ ಪಾಲಿಸಿನ ಯಾಕೆ ತಗೋಬೇಕು? ಎಸ್, ಯಾಕೆ ಅಂತಂದರೆ ಸಾಕಷ್ಟು ಜನ ತಮ್ಮಲ್ಲಿ ಕ್ರೆಡಿಟ್ಸ್ ಹೆಚ್ಚಿಗೆ ಇಟ್ಟಿರ್ತಾರೆ ಅಥವಾ ಲಯಬಿಲಿಟೀಸ್ ಹೆಚ್ಚಿಗೆ ಇರುತ್ತೆ. ಲಯಬಿಲಿಟೀಸ್ ಅಂತ ಬಂದರೆ ಹೋಮ್ ಲೋನ್ ಆಗಿರ್ಬೋದು, ಮನೆ ಕಟ್ಟಲಿಕ್ಕೋಸ್ಕರ ತಗೊಂಡಿರೋಂಥ ಸಾಲ ಇರ್ಬೋದು, ಅಥವಾ ಬಿಸ್ನೆಸ್ ಮಾಡಲಿಕ್ಕೋಸ್ಕರ ತಗೊಂಡಿರೋಂಥ ಸಾಲ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಾಲ ಇದ್ದಾಗ ಆ ಸಾಲನ ತೀರಿಸಲಿಕ್ಕೆ ಒಂದಷ್ಟು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ವರೆಗೂ ಕಸ್ಟಮರ್ ಮೇಲೇ ಆ ಸಾಲದ ಹೊರೆ ಇರುತ್ತೆ. ಆ ಸಾಲದ ಹೊರೆನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಅವಶ್ಯಕತೆ ಭಾಳಷ್ಟಿದೆ. ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ, ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯನ ಜೀವನ. ಸೊ ಹಾಗಾಗಿ ಆ ವಾಟರ್ ಬಬಲ್ ಯಾವ ಬೇಕಾದರೂ ಬ್ಲಾಸ್ಟ್ ಆಗ್ಬೋದು. ಆ ರೀತಿ ಬ್ಲಾಸ್ಟ್ ಆದಾಗ ಈ ಸಾಲ ಏನಿತ್ತಲ್ಲ ಅದನ್ನ ಡಿಪೆಂಡೆನ್ಸ್ ಕಟ್ಟಬೇಕಾಗಿ ಬರುತ್ತೆ. ಯೋಚನೆ ಮಾಡಿ ನೋಡಿ, ಸಡನ್ ಆಗಿ ಆದಾಯ ನಿಂತೋಗುತ್ತೆ, ಆದರೆ ಈ EMI ಅಥವಾ ಕಂತುಗಳೇನಿದೆ ಇದು ನಿಲ್ಲೋದಿಲ್ಲ. ಇದನ್ನ ನಾಮಿನಿ ಅಥವಾ ಡಿಪೆಂಡೆನ್ಸ್ನ ಕಟ್ಟಿ ಆದಾಯ ಇಲ್ಲದೆ ಇರೋಂಥವ್ರ ಕಟ್ಟಿ ಅಂತಂದ್ರೆ ಏನಾಗುತ್ತೆ? ಎಸ್, ಅದಕ್ಕೋಸ್ಕರ ನೀವು ಆ ಲಯಬಿಲಿಟಿ ಕವರ್ಗೆ ಈ ಪಾಲಿಸಿನ ತಗೊಳ್ಳೋದ್ರಿಂದ ನಿಮ್ಮ ಲಯಬಿಲಿಟಿ ಏನಿದೆ ಅದನ್ನ ನೀವು LIC ಆಫ್ ಇಂಡಿಯಾ ಕಂಪ್ನಿ ಮೇಲೆ ಟ್ರಾನ್ಸ್ಫರ್ ಮಾಡ್ತಿರ್ತೀರಾ. ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಲಯಬಿಲಿಟಿದು ಅದು ಟ್ರಾನ್ಸ್ಫರ್ ಆಗುತ್ತೆ. ಇದು ಅಕಸ್ಮಾತ್ ಏನಾದರೂ ಅನ್ಸರ್ಟಿನಿಟಿ ಆದರೆ, ಡೆತ್ ಕ್ಲೈಮ್ ಅರೈಸ್ ಆದರೆ, ನಿಮ್ಮ ಲೋನ್ ಅಮೌಂಟ್ ಏನಿದೆಯೋ, ಏನು ಅಮೌಂಟ್ ನೀವು ಇನ್ಶೂರೆನ್ಸ್ ಮಾಡಿರ್ತೀರೋ ಆ ಅಮೌಂಟ್ನ ಇನ್ಶೂರೆನ್ಸ್ ಕಂಪ್ನಿ ಲಯಬಿಲಿಟಿ ತೀರೋದಕ್ಕೋಸ್ಕರ ತೀರಿಸುತ್ತೆ. ಸೊ ಹಾಗಾಗಿ ಕಡಿಮೆ ಪ್ರೀಮಿಯಂ ಅಲ್ಲೇ ನಿಮ್ಮ ಲಯಬಿಲಿಟಿನ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗಾಗಿ ಈ ತರ ಪಾಲಿಸಿನ ನೀವು ಖಂಡಿತವಾಗ್ಲೂ ಇಟ್ಕೊಳ್ಳೇಬೇಕಾಗಿ ಬರುತ್ತೆ. ಹೈಯೆಸ್ಟ್ ಕವರೇಜ್ ಅಲ್ಲಿ ಇಟ್ಕೋಬೇಕಾಗಿ ಬರುತ್ತೆ. ಈ ಹೈಯೆಸ್ಟ್ ಕವರೇಜ್ ಕೂಡ ಲಯಬಿಲಿಟಿ ಕವರ್ ಆಗಬೇಕು, ಜೊತೆಗೆ ನಿಮ್ಮ ಹ್ಯೂಮನ್ ಲೈಫ್ ವ್ಯಾಲ್ಯೂ ಏನಿದೆಯೋ ಅದು ಕೂಡ ಕವರ್ ಆಗೋ ರೀತಿ ಕ್ಯಾಲ್ಕುಲೇಟ್ ಮಾಡಿ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಸಜೆಷನ್ ತಗೊಂಡು ಹೈ ಕವರೇಜ್ ಪಾಲಿಸಿನ ಅಪ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ಲಯಬಿಲಿಟಿ ಏನಿದೆ ನಿಮ್ಮವರ ಮೇಲೆ ಟ್ರಾನ್ಸ್ಫರ್ ಆಗೋದಿಲ್ಲ, ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಇದು ನಿಮ್ಮ ಮೊದಲನೇ ಜವಾಬ್ದಾರಿ. ಹಾಗಿದ್ರೆ ಈ ಪಾಲಿಸಿಯ ಸ್ಪೆಷಾಲಿಟಿಗಳೇನು, ಈ ಪಾಲಿಸಿಲೇನೆ ವಿಶೇಷತೆ ಏನಿದೆ? ಸೊ ಇದಕ್ಕೆ ಜೀವನ್ ಕಿರಣ್ ಅಂತ ಕರಿತಾ ಇದೀವಿ. ನಾಳೆ 27ನೇ ತಾರೀಕು ಲಾಂಚ್ ಆಗ್ತದೆ ಈ ಪಾಲಿಸಿ. ಇದು
ಸೊ 27ನೇ ತಾರೀಕು ಜುಲೈ ಲಾಂಚ್ ಆಗ್ತಾ ಇದೆ. ಅವತ್ತಿಂದ ಸಿಗ್ಲಿಕ್ಕೆ ರೆಡಿ ಇದೆ ಈ ಪಾಲಿಸಿ. ಇದು ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಈ ಪಾಲಿಸಿಯ ವಿಶೇಷತೆಗಳೇನಪ್ಪಾ ಅಂತಂದ್ರೆ, ಈ ಪಾಲಿಸಿ ನಾನ್ ಲಿಂಕ್ಡ್ ಪಾಲಿಸಿ. ಸೊ ಯಾವುದೇ ರೀತಿಯಾದಂತಹ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗೋದಿಲ್ಲ, ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂತ ಪಾಲಿಸಿ ಅಲ್ಲ. ರೈಟ್, ಮೊದಲನೇದಾಗಿ. ಎರಡನೇದು ನಾನ್ ಪಾರ್ಟಿಸಿಪೇಟಿಂಗ್ ಅಂತಂದ್ರೆ, ಈ ಪಾಲಿಸಿಲಿ ನಿಮಗೆ ಯಾವುದೇ ರೀತಿಯಿಂದ ಬೋನಸ್ ಅಥವಾ ಪ್ರಾಫಿಟ್ಸ್ ನ ಇನ್ಶೂರೆನ್ಸ್ ಕಂಪನಿ ಆಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ, ಕಾಸ್ಟ್ ಟು ಕಾಸ್ಟ್ ಏನಿದೆ, ಝೀರೋ ಕಾಸ್ಟ್ ಅಲ್ಲಿ ನಿಮಗೆ ಲೈಫ್ ಕವರೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪಾಲಿಸಿನ ಲಾಂಚ್ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಪ್ರಾಫಿಟ್ ಬರೋದಿಲ್ಲ, ಬಟ್ ನಿಮ್ಮ ಲಯಬಿಲಿಟಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾ ಇರೋದ್ರಿಂದ ನೀವು ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇದ್ದೀರಾ ಅಂತಾನೆ ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸಿ ಆಗಿರೋದ್ರಿಂದ ಯಾವುದೇ ರೀತಿ ಬೋನಸ್ ಬರೋದಿಲ್ಲ. ಮತ್ತೆ ಸ್ಟ್ಯಾಂಡಿಂಗ್ ಅಲೋನ್ ಪಾಲಿಸಿ ಇದು. ಅಂದ್ರೆ ನೀವು ಬೇರೆ ಯಾವ್ದಾದ್ರು ಇನ್ಶೂರೆನ್ಸ್ ಪಾಲಿಸಿಸ್ ಇಟ್ಟಿದ್ರೆ ಆ ಇನ್ಶೂರೆನ್ಸ್ ಪಾಲಿಸಿಸ್ ಜೊತೆ ಈ ಸಮ್ ಅಶ್ಯೂರ್ಡ್ ನ ಆಡ್ ಮಾಡೋದಿಲ್ಲ. ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ಇನ್ಶೂರೆನ್ಸ್, ಇದಕ್ಕೆ ಆದಂತಹ ಸೆಪರೇಟ್ ಅಂಡರ್ ರೈಟಿಂಗ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಇನ್ಶೂರೆನ್ಸ್ ಕವರೇಜ್ ನ ನೀವು ಆಪ್ಟ್ ಮಾಡ್ಕೊಬಹುದು. ಸೊ ಈ ಪಾಲಿಸಿ ನಿಮಗೆ ಲಾಸ್ಟ್ ಅಲ್ಲಿ ಮೆಚುರಿಟಿ ಅಂತ ನೀವೇನ್ ಪ್ರೀಮಿಯಂ ಕಟ್ಟಿರ್ತೀರಲ್ವಾ, ಆ ಪ್ರೀಮಿಯಂನ ನಿಮಗೆ ವಾಪಸ್ ಕೊಡುತ್ತೆ. ಸೊ ಹಾಗಾಗಿ ಈ ಪಾಲಿಸಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಸ್ಮೋಕರ್ಗೆ ಅಥವಾ ನಾನ್ ಸ್ಮೋಕರ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೀಮಿಯಂನ ಕ್ಯಾಲ್ಕುಲೇಟ್ ಮಾಡಿ ಆಡ್ ಮಾಡ್ತಿದೆ. ಸೊ ಹ್ಯಾಬಿಟ್ಸ್, ಒಳ್ಳೆ ಹ್ಯಾಬಿಟ್ಸ್, ಹೆಲ್ತ್ ಹ್ಯಾಬಿಟ್ಸ್, ಏನಾದರೂ ಅಡ್ವರ್ಸ್ ಹ್ಯಾಬಿಟ್ಸ್ ಇರುವಂತವ್ರಿಗೆ ಪ್ರೀಮಿಯಂ ಲೋಡಿಂಗ್ ಜಾಸ್ತಿ ಇರುತ್ತೆ. ಬಟ್ ರೆಗ್ಯುಲರ್ ಪರ್ಸನ್ಸ್ಗೆ ಪ್ರೀಮಿಯಂ ಲೋಡಿಂಗ್ ಇರೋದಿಲ್ಲ, ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ ಸಿಗುತ್ತೆ. ಇದು ವಿಶೇಷತೆ. ಮತ್ತೆ ಎರಡನೇದು, ಈ ಪಾಲಿಸಿನ ಯಾರೆಲ್ಲ ಕೊಂಡ್ಕೊಬೋದಾಗಿದ್ರೆ, ಈ ಪಾಲಿಸಿನ ಯಾರೆಲ್ಲ ಕೊಂಡ್ಕೊಬೋದು ಅಂತಂದ್ರೆ, ಯಾರಿಗೆ 18 ವರ್ಷ ಏಜ್ ಆಗಿದೆ ಅವರು ಈ ಪಾಲಿಸಿನ ಕೊಂಡ್ಕೊಬೋದು. ಎರಡನೇದು, 65 ವರ್ಷ ಏಜಿನವರೆಗೂ ಕೂಡ ಈ ಪಾಲಿಸಿನ ಕೊಂಡ್ಕೊಳ್ಳಿಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ. 18 ವರ್ಷದಿಂದ 65 ವರ್ಷದವರೆಗೂ ಇರುವಂತ ಪಾಲಿಸಿದಾರರಿಗೆ ಈ ಪಾಲಿಸಿನ ಕೊಂಡ್ಕೊಬಹುದು. ಹಾಗೆ ಮಿನಿಮಮ್ ಮೆಚುರಿಟಿ ಅಥವಾ ಪಾಲಿಸಿ ಟರ್ಮ್ ಏನಿದೆ 10 ವರ್ಷ ಇದೆ, ಮ್ಯಾಕ್ಸಿಮಮ್ ಟರ್ಮ್ ಒಂದು 40 ಇಯರ್ಸ್ ಇದೆ. ರೈಟ್. ಸೊ 10 ವರ್ಷದಿಂದ 40 ವರ್ಷದವರೆಗೂ ಪಾಲಿಸಿ ಕವರೇಜ್ ನ ತಗೊಬಹುದು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಒಂದು 30 ವರ್ಷದ ಯುವಕ ಪಾಲಿಸಿನ ತಗೊಳ್ತಾನೆ ಅನ್ನೋದಾದ್ರೆ ಆತನಿಗೆ 65 ವರ್ಷ ಮ್ಯಾಕ್ಸಿಮಮ್ ಮೆಚುರಿಟಿ ಟರ್ಮ್ ಅಂದ್ರೆ ಮತ್ತೆ 10 ಇಯರ್ಸ್ ವರೆಗೂ ಕವರೇಜ್ ಕೊಡ್ತೀವಿ. ಸೊ 75 ಇಯರ್ಸ್ ವರೆಗೂ ಈತ ಪಾಲಿಸಿ ಕವರೇಜ್ ಇಟ್ಕೊಬಹುದು. ಸೊ 30 ಅಂತಂದ್ರೆ ಅಗೇನ್ 40 ಅಂದ್ರೆ ಮ್ಯಾಕ್ಸಿಮಮ್ 70 ಇಯರ್ಸ್ ವರೆಗೂ ಕವರೇಜ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಇನ್ಶೂರಬಲ್ ಏಜ್ ಅಥವಾ ಮೆಚುರಿಟಿ ಏಜ್ ಅಂದ್ರೆ 75 ಇಯರ್ಸ್ ಆಗಿರುತ್ತೆ. ರೈಟ್. ಎಂಟ್ರಿ ಏಜ್ ಬಂದು 65 ಇಯರ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ 10 ವರ್ಷದಿಂದ 40 ವರ್ಷದವರೆಗೂ ಪಾಲಿಸಿ ಟೆನ್ಯೂರ್ ಇರುತ್ತೆ. ಹಾಗಿದ್ರೆ ಈ ಪಾಲಿಸಿಲಿ ಯಾವ ರೀತಿ ಪ್ರೀಮಿಯಂ ಕಟ್ಟಬೇಕು? ಸೊ ಎಲ್ರಿಗೂ ಅರ್ಥ ಆಗೋ ರೀತಿ, ಅನುಕೂಲ ಆಗೋ ರೀತಿಯಲ್ಲಿ 2 ರೀತಿಯಲ್ಲಿ ಪ್ರೀಮಿಯಂ ಮೋಡನ್ನು ಇಟ್ಟಿದ್ದಾರೆ. ಒಂದು, ಒಂದೇ ಸಲ ಪ್ರೀಮಿಯಂನ ಕಟ್ಟಿ ನಿಮ್ಮ ಇನ್ಶೂರೆನ್ಸ್ ಕವರೇಜ್ನ ನಿರ್ದಿಷ್ಟ ಪೀರಿಯಡ್ ವರ್ಗು ಸೆಕ್ಯೂರ್ ಮಾಡ್ಕೊಬಹುದು. ಸೊ ಅದು ಸಿಂಗಲ್ ಪ್ರೀಮಿಯಂ. ಸೊ ಒಂದ್ಸಲ ಬ್ಯಾಂಕಲ್ಲಿ FD ಇಡೋ ರೀತಿ ಇಟ್ಟು ಈ ಅಮೌಂಟ್ಗೆ ನಿಮಗೆ ಬೇಕಾದಂಥ ಇನ್ಶೂರೆನ್ಸ್ ಕವರೇಜ್ನ ನೀವು ಆಪ್ಟ್ ಮಾಡ್ಕೊಬಹುದು. ಇದು ಮೊದಲನೇದು. ಎರಡನೇದು ಬಂದು ರೆಗ್ಯುಲರ್ ಪ್ರೀಮಿಯಂ. ಸೊ ಹಾಫ್ ಇಯರ್ಲಿ, ಈ ರೀತಿ ರೆಗ್ಯುಲರ್ ಆಗಿ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪ್ರೀಮಿಯಂನ ಕಟ್ಕೊಂಡು ನೀವು ಇನ್ಶೂರೆನ್ಸ್ ಕವರೇಜ್ನ ಕಂಟಿನ್ಯೂ ಮಾಡ್ಕೊಬಹುದು. ಸೊ 2 ಮಾಡಲ್ ನಿಮಗೆ, ಸಿಂಗಲ್ ಪ್ರೀಮಿಯಂ ಮತ್ತೆ ರೆಗ್ಯುಲರ್ ಮಾಡಲ್ ಕೂಡ ನಿಮಗೆ ಈ ಪಾಲಿಸಿಯ ಬೆನಿಫಿಟ್ಸ್ ನ ನೀವು ಎಂಜಾಯ್ ಮಾಡಬಹುದು. ಸೊ ಆಗಿದ್ರೆ ಈ ಪಾಲಿಸಿಲಿ ಏನೆಲ್ಲ ಬೇರೆ ಬೇರೆ ಬೆನಿಫಿಟ್ ಸಿಗ್ತಿದೆ, ಇನ್ಶೂರೆನ್ಸ್ ಕವರೇಜ್ ಅಲ್ಲದೆ ಬೇರೆ ಯಾವ ರೀತಿ ಬೆನಿಫಿಟ್ ಸಿಗ್ತಿದೆ ಅಂತ ಕೇಳ್ತಿದ್ದೀರಾ? ಎಸ್. ಸೊ ಬೇರೆ ಪಾಲಿಸಿಗಳ ತರ ಈ ಪಾಲಿಸಿಲೂ ಕೂಡ ನಿಮಗೆ ಬೇಸಿಕ್ ಆಗಿ ಲೈಫ್ ಕವರೇಜ್ ಏನ್ ಸಿಗ್ತಿದೆ, ಆ ಲೈಫ್ ಕವರೇಜ್ ಜೊತೆಲಿ ಅಡಿಷನಲ್ ರೈಡರ್ಸ್ ಕೂಡ ಕೊಡ್ತಿದ್ದಾರೆ. ಆ ರೈಡರ್ಸ್ ಹೇಗಿದೆ ಅಂತಂದ್ರೆ, ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಕೊಡ್ತಿದ್ದಾರೆ. ಈ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಏನಪ್ಪಾ ಅಂತಂದ್ರೆ, ಸಪೋಸ್ ನೀವು 1 ಕೋಟಿಯ ಇನ್ಶೂರೆನ್ಸ್ ಕವರೇಜ್, ಬೇಸಿಕ್ ಕವರೇಜ್ ನೀವು ತಗೊಂಡಿದ್ರಿ ಅಂತಂದ್ರೆ, ಅದಕ್ಕೆ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಕಾಸ್ಟ್ ಏನಿದೆ ಪರ್ 1000ಗೆ 50 ಪೈಸೆ ಅನ್ನೋ ರೀತಿ ಕಾಸ್ಟ್ ಅಲ್ಲಿ ನಿಮಗೆ ಅವೈಲ್ ಆಗ್ತಾ ಇರೋದ್ರಿಂದ ನೀವು ಎಕ್ಸ್ಟ್ರಾ ಪ್ರೀಮಿಯಂ ನ ಪೇ ಮಾಡಿ ಅಡಿಷನಲ್ 1 ಕೋಟಿ ರೂಪಾಯಿಯಷ್ಟು ಡೆತ್ ಕವರೇಜ್ ನ ಆಪ್ ಮಾಡಬಹುದು ಈ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಅಲ್ಲಿ. ಈ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಅಲ್ಲಿ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟಲ್ ಡೆತ್ ಏನಾದ್ರು ಆದ್ರೆ ಪಾಲಿಸಿ ಮಾಡಿಸಿರುವಂತ ಪಾಲಿಸಿದಾರನಿಗೆ 1 ಕೋಟಿಯ ಬದಲಾಗಿ 2 ಕೋಟಿ ರೂಪಾಯಿಯಷ್ಟು ಡೆತ್ ಕ್ಲೈಮ್ ಅಮೌಂಟ್ ನ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಇದು ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್. ಸೊ ಎರಡನೇ ರೈಡರ್ ಏನಪ್ಪಾ ಅಂತಂದ್ರೆ, ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ಮತ್ತೆ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್. ಇದರಲ್ಲಿ ಅಡಿಷನಲ್ ಆಗಿ ನಿಮಗೆ ಡೆತ್ ಬೆನಿಫಿಟ್ ಅಲ್ಲದೆ ಡಿಸೆಬಿಲಿಟಿ ಏನಾದರೂ ಆದರೆ ಡ್ಯೂ ಟು ಆಕ್ಸಿಡೆಂಟ್, ಆ ಡಿಸೆಬಿಲಿಟಿ ಬೆನಿಫಿಟ್ ಕೂಡ ಬೇರೆ ಪಾಲಿಸಿ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿ ವರ್ಕ್ ಆಗುತ್ತೆ. ಸೊ ಆ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್ ಸಂಬಂಧಪಟ್ಟಂಗೆ ನಂದೊಂದು ವಿಡಿಯೋ ಕೂಡ ಇದೆ, ಆಲ್ರೆಡಿ ಇದೆ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ದಯವಿಟ್ಟು ಅದನ್ನ ನೋಡಿ. ಸೊ ಈ 2 ಬೆನಿಫಿಟ್ಸ್ ನಿಮಗೆ ಸಿಂಗಲ್ ಪ್ರೀಮಿಯಂ ಮೋಡಲ್ ಸಿಗ್ತಿದೆ ಮತ್ತೆ ರೆಗ್ಯುಲರ್ ಪ್ರೀಮಿಯಂ ಮೋಡಲ್ ಕೂಡ ನಿಮಗೆ ಸಿಗ್ತಿದೆ. ಸೊ ಈ ಎರಡನ್ನು ಆಫ್ ಮಾಡ್ಕೊಳ್ಳೋದ್ರಿಂದ
ನಿಮಗೆ ಅಡಿಷನಲ್ ಕವರೇಜ್ ಏನಿದೆ, ಸೊ ಎಕ್ಸ್ಟ್ರಾ ಬೆನಿಫಿಟ್ ಏನು ಸಿಗ್ತಿದೆ, ಆ ಬೆನಿಫಿಟ್ ಕೂಡ ನೀವು ಇದೇ ಪಾಲಿಸಿಲಿ ಎಂಜಾಯ್ ಮಾಡ್ಬೋದು. ಬಟ್ ಮೆಚುರಿಟಿ ಟೈಮಲ್ಲಿ ಏನಾಗುತ್ತೆ, ನೀವು ಪ್ರೀಮಿಯಂನ ಕಟ್ಟಿದ್ದೀರಲ್ಲ, ಆ ಪ್ರೀಮಿಯಂ ಅಲ್ಲಿ ಈ ರೈಡರ್ ಕಟ್ಟಿರುವಂತಹ ಪ್ರೀಮಿಯಮು ಅಥವಾ ಎಕ್ಸ್ಟ್ರಾ ಪ್ರೀಮಿಯಮ್ಸ್ ಏನಾದರೂ ಇದ್ರೆ ಆ ಪ್ರೀಮಿಯಂನ ಮೈನಸ್ ಮಾಡಿ ನಿಮಗೆ ಮೆಚುರಿಟಿಯಲ್ಲಿ ಅಮೌಂಟ್ ಪೇ ಮಾಡ್ತಾರೆ. ಸೊ ಅದಷ್ಟೇ ಡಿಫ್ರೆನ್ಸು ನೀವು ರೈಡರ್ಸ್ನ ಆಫ್ ಮಾಡಿದ್ರೆ, ರೈಟ್. ಸೊ ಇದು ಈ ಪಾಲಿಸಿಯ ವಿಶೇಷತೆ, ಅಡಿಷನಲ್ ಬೆನಿಫಿಟ್ ಸಿಗುವಂಥದ್ದು. ಹಾಗಿದ್ರೆ ಈ ಪಾಲಿಸಿ ಮೆಚುರಿಟಿಲಿ ಎಷ್ಟು ಅಮೌಂಟ್ ಸಿಗುತ್ತೆ? ನೆಕ್ಸ್ಟ್ ಪ್ರಶ್ನೆ. ಪಾಲಿಸಿ ಮೆಚುರಿಟಿ ಸಿಗುವಂಥ ಅಮೌಂಟ್ ಬಹಳ ಕ್ಲಿಯರ್ ಆಗಿದೆ. ನೀವೇನು ಅಮೌಂಟ್ ಪೇ ಮಾಡಿರ್ತೀರಾ ಮೈನಸ್ ಜಿ ಎಸ್ ಟಿ ಕಟ್ಟಿದ್ರೆ ಜಿ ಎಸ್ ಟಿ ಅಮೌಂಟ್ ಬರೋದಿಲ್ಲ. ಬೇಸಿಕ್ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಬರುತ್ತೆ. ಜೊತೆಗೆ ಈಗಾಗಲೇ ಹೇಳಿದಂಥ ರೈಡರ್ಸ್ಗೆ ಏನಾದರೂ ನೀವು ಎಕ್ಸ್ಟ್ರಾ ಪ್ರೀಮಿಯಮ್ಸ್ ಪೇ ಮಾಡಿದ್ರೆ ಆ ಎಕ್ಸ್ಟ್ರಾ ಪ್ರೀಮಿಯಮ್ಸ್ ಕೂಡ ಕೊಡೋದಿಲ್ಲ. ಉಳಿದಂಥ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂನ ನಿಮಗೆ ಆಸ್ ಇಟ್ ಈಸ್ ರೀಫಂಡ್ ಮಾಡ್ತಾರೆ. ಸಪೋಸ್ ಪಾಲಿಸಿದಾರರಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಲಿಲ್ಲ ಅಂತಂದಾಗ. ಸೊ ಮೆಚುರಿಟಿಯಲ್ಲಿ ನೀವು ಕಟ್ಟಿರೋಂಥ ದುಡ್ಡು ಏನಿದೆ 100% ವಾಪಸ್ ಬರುತ್ತೆ. ಸೊ ಬೇರೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ಡೆತ್ ಆದರೆ ಅಷ್ಟೇ ಅಮೌಂಟ್ ಸಿಗುತ್ತೆ. ಡೆತ್ ಆಗಲಿಲ್ಲ ಅಂದರೆ ಕಟ್ಟಿರೋ ದುಡ್ಡು ಎಕ್ಸ್ಪೆಂಡಿಚರ್ ಥರ ಲಾಸ್ ಆಗುತ್ತೆ ಅಥವಾ ವಾಪಸ್ ಬರೋದಿಲ್ಲ. ಸೊ ಆದರೆ ಈ ಪಾಲಿಸಿಯಲ್ಲಿ ನಿಮಗೆ ನೀವು ಕಟ್ಟಿರೋಂಥ ಅಮೌಂಟ್ ಏನಿದೆ ಆ ಅಮೌಂಟು ಏನು ಕಟ್ಟಿದಿರೋ ಅಷ್ಟು ವಾಪಸ್ ಬರುತ್ತೆ. ಜಿ ಎಸ್ ಟಿನ ಮೈನಸ್ ಮಾಡ್ತಾರೆ, ಮತ್ತೆ ರೈಡರ್ ಪ್ರೀಮಿಯಮ್ಸ್ ಅಥವಾ ಎಕ್ಸ್ಟ್ರಾ ಪ್ರೀಮಿಯಮ್ಸ್ ಏನಿತ್ತೋ ಇದನ್ನ ಮೈನಸ್ ಮಾಡಿ ಕೊಡ್ತಾರೆ. ಇದು ಮೆಚುರಿಟಿ ಬೆನಿಫಿಟ್. ಹಾಗೆ ಮೆಚುರಿಟಿಯಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಬೆನಿಫಿಟ್ಸ್ನ ಈ ಪಾಲಿಸಿಲಿ ಕೊಡ್ತಿದೆ. ಏನಂತೀರಾ? ಎಸ್. ಮೊದಲನೇದಾಗಿ ಈ ಮೆಚುರಿಟಿಲಿ ಕೊಡುವಂಥ ಅಮೌಂಟ್ ಏನಿದೆ ಅದನ್ನ ಬೇಕಿದ್ರೆ ನೀವು ಫ್ಯೂಚರಲ್ಲಿ ಪೆನ್ಷನ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಪೆನ್ಷನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮತ್ತೆ ನಿಮಗೆ ರೆಗ್ಯುಲರ್ ಆಗಿ ಮತ್ತೆ ಪೆನ್ಷನ್ ಸಿಗುವಂಥ ಆಪ್ಷನ್ಸ್ ಕೂಡ ಸಿಗುತ್ತೆ. ಅದಕ್ಕೆ ನಿಮ್ಮ ಕನ್ಸೆಂಟ್ ಬೇಕಾಗುತ್ತೆ. ಅದನ್ನ ನೀವು ಪಾಲಿಸಿ ಮೆಚುರಿಟಿ ಟೈಮಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದು. ಒಂದನೇ ಬೆನಿಫಿಟ್. ಸೊ ಎರಡನೇದು, ಹಾಗೆ ನೀವು ಕಟ್ಟಿರೋಂಥ ಅಮೌಂಟ್ ಏನು ವಾಪಸ್ ತಗೊಳ್ತಿದ್ರಲ್ಲ ಆ ಅಮೌಂಟ್ನ ಒಂದೇ ಸಲ ಬೇಡ ನನಗೆ ಅಂತಂದ್ರೆ ಸೆಟ್ಲ್ಮೆಂಟ್ ಆಪ್ಷನ್ ಪ್ರಕಾರ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ 5 ವರ್ಷದವರೆಗೂ ಕೂಡ ನೀವು ಕಂತುಗಳಲ್ಲಿ ವಾಪಸ್ ತಗೊಬಹುದು. ಅದು ಕೂಡ 5 ವರ್ಷದ ತನಕ ನಿಮಗೆ ಟ್ಯಾಕ್ಸ್ ಫ್ರೀ ಮೆಚುರಿಟಿ ಆಗೋ ರೀತಿ ಬರುತ್ತೆ. ಸೊ ಅದು ಕೂಡ ನಿಮಗೆ ಅಡಿಷನಲ್ ಬೆನಿಫಿಟ್ ಆಗಿ ಸಿಗ್ತಾ ಇರುತ್ತದೆ. ಈ ಫೀಚರ್ಸ್ ನಿಮಗೆ ಬೇರೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಅಥವಾ ಬೇರೆ ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ನಿಮಗೆ ಸಿಗೋದಿಲ್ಲ. ಈ ಎಕ್ಸ್ಟ್ರಾ ಬೆನಿಫಿಟ್ ನ ಫೋಕಸ್ ಮಾಡಿ ಕಸ್ಟಮರ್ಗೆ ಬೇಕಾಗಿರುವಂತ ನೀಡ್ ಬೇಸ್ಡ್ ಆಗಿ ಪಾಲಿಸಿನ ಡಿಸೈನ್ ಮಾಡಿಟ್ಟಿರೋದ್ರಿಂದ ಈ ಪಾಲಿಸಿ ಹೆಸರೇ ಹೇಳ್ತಾ ಇರೋ ಹಾಗೆ ಜೀವನ್ ಕಿರಣ್ ಅಂತ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣನ ಸೃಷ್ಟಿ ಮಾಡುವಂತ ಒಂದು ಹೊಸ ಪಾಲಿಸಿ LIC ಫಂಡ್ ಇಂದ ಲಾಂಚ್ ಆಗ್ತಿದೆ. ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಬೈ ಮಾಡಿ. ಸೊ ನಿಮ್ಮ ವ್ಯಾಲ್ಯೂ ಏನಿದೆ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೈನಾನ್ಷಿಯಲ್ ಹಾಗೆ ಜೀವನ್ ಕಿರಣಲ್ಲಿ ಎಷ್ಟು ಸಮಸ್ಯೆ ಪಾಲಿಸಿ ಕೊಂಡ್ಕೊಬಹುದು ಅಂತಿದ್ಯಾ, ಅಥವಾ ಮ್ಯಾಕ್ಸಿಮಮ್ ಸಮಸ್ಯೆ ಎಷ್ಟು ಕೊಡ್ತಿದ್ದಾರೆ? ಯಾಕಂದ್ರೆ ಪ್ರೀಮಿಯಂ ರಿಟರ್ನ್ ಕೊಡ್ತಾ ಇರೋದ್ರಿಂದ ಹೈಯೆಸ್ಟ್ ಕವರೇಜ್ ಕೊಡ್ತಿದಾರಾ? ಖಂಡಿತವಾಗ್ಲೂ LIC ಆಫ್ ಇಂಡಿಯಾ ಆ ತರದಲ್ಲಂತೂ ಸ್ಪೆಷಾಲಿಟಿ ತೋರಿಸೇ ಇರುತ್ತೆ. ಸೊ ಹಾಗಾಗಿ ಈ ಜೀವನ್ ಕಿರಣ್ ಪಾಲಿಸಿಲಿ ಮಿನಿಮಮ್ 15 ಲಕ್ಷದ ಸಮಸ್ಯೆಗಳನ್ನ ಬೈ ಮಾಡ್ಬೇಕಾಗಿ ಬರುತ್ತೆ. ಕಡಿಮೆ ಸಮಸ್ಯೆಗಳು ಅಂದ್ರೆ 15 ಲಕ್ಷ ರೂಪಾಯಿ ಇರಬೇಕು. ಮ್ಯಾಕ್ಸಿಮಮ್ ನಿಮಗೆ ಎಷ್ಟು ಬೇಕೋ ನಿಮ್ಗೆ ಎಲಿಜಿಬಿಲಿಟಿ ಇರುವಂತ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಪ್ರಕಾರ ಹೈಯೆಸ್ಟ್ ಸಮಸ್ಯೆಗಳನ್ನ ನೀವು ಬೈ ಮಾಡ್ಬೋದು. ಯಾವುದೇ ರೀತಿಯಾದಂತ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹಾಗೆ ಹೈಯೆಸ್ಟ್ ಸಮಸ್ಯೆ ನೀವು ಬೈ ಮಾಡ್ತಾ ಹೋದಷ್ಟು ನಿಮ್ಮ ಪ್ರೀಮಿಯಮ್ಸ್ ಏನಿದೆ ಆ ಪ್ರೀಮಿಯಂ ರೇಟ್ಸ್ ಅಲ್ಲಿ ಹೆಚ್ಚಿಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಪ್ರೀಮಿಯಂ ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಕಡಿಮೆ ಮಿನಿಮಮ್ ಸಮಸ್ಯೆಗಿಂತ ಹೈಯೆಸ್ಟ್ ಕವರೇಜ್ ಸಿಗುವಂತ ಒಂದು ಹೈ ಸಮಸ್ಯೆಗಳನ್ನೇ ಆಪ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಈ ಪಾಲಿಸಿನ ಬೈ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಂತ ನಷ್ಟ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಡೆವಲಪ್ ಆಗುತ್ತೆ, ಮಾನಸಿಕ ಪರಿಸ್ಥಿತಿ ಕೂಡ ಡೆವಲಪ್ ಆಗಿ ಪೀಸ್ ಆಫ್ ಮೈಂಡ್ ಸಿಗೋದ್ರಿಂದ ನಿಮ್ಮ ಲೈಫ್ ಸ್ಟೈಲು ಜೊತೆಗೆ ನಿಮ್ಮ ಲೈಫ್ ಲೀಡಿಂಗ್ ಏಜ್ ಏನಿದೆ ಅದು ಕೂಡ ಪ್ರೊಟೆಕ್ಟ್ ಮಾಡಿ ನಿಮ್ಮ ಡಿಪೆಂಡೆನ್ಸು ಆದಷ್ಟು ಕೂಡ ಖುಷಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸೇವಿಂಗ್ಸ್ ಹೆಚ್ಚಿಗೆ ಆಗೋದ್ರಿಂದ ಮೆಚುರಿಟಿ ಕೂಡ ನಿಮಗೆ ಅಮೌಂಟ್ ಸಿಗುತ್ತೆ, ಬಹಳಷ್ಟು ಬೆನಿಫಿಟ್ ಆಗುತ್ತೆ. ಸೊ ಇದು ಪಾಲಿಸಿ ಫೀಚರ್ಸ್ ಆಗಿರೋದ್ರಿಂದ ಈ ಪಾಲಿಸಿ ಬೆನಿಫಿಟ್ಸ್ ನಿಮಗೆ 27 ಜುಲೈಯಿಂದ ನಿಮ್ಗೆ ಸಿಗೋದಿದೆ. ಈಗಲೇ ಅಪ್ಲೈ ಮಾಡ್ಬೋದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಹೊಸ ಪಾಲಿಸಿಗೆ ಸೈನ್ ಅಪ್ ಮಾಡಿ ಜಾಯ್ನ್ ಆಗಿ ಮತ್ತೆ ನಿಮ್ಮ ಸೆಕ್ಯೂರಿಟಿ ಪಾರ್ಟ್ ಏನಿದೆ ಅದನ್ನು ಹೆಚ್ಚಿಗೆ ಅಪ್ಡೇಟ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಇದ್ದಂಥ ಇನ್ಫಾರ್ಮೇಷನ್ಸ್ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿದೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ಮರೆಯೋದಿಲ್ಲ ಅಂತ ಅನ್ಕೊಳ್ತೀನಿ. ಜೊತೆಗೆ ಹೆಚ್ಚೆಚ್ಚಿಗೆ ಶೇರ್ ಮಾಡಿ. ಸೊ ನಿಮ್ಮಿಂದ ಆಗುವಂತ ಒಂದು ಸೋಷಿಯಲ್ ಸರ್ವಿಸ್ ಅಂತ ಅನ್ಕೊಳ್ಳಿ. ವಿತೌಟ್ ಕಾಸ್ಟ್, ಯಾವುದೇ ಕಷ್ಟ ಇಲ್ಲದೆ, ನಷ್ಟ ಇಲ್ಲದೆ ಅಥವಾ ಖರ್ಚಿಲ್ಲದೆ ಮಾಡುವಂತ ಒಂದು ಅಡಿಷನಲ್ ಸರ್ವಿಸು ಇಷ್ಟನ್ನು ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಪೂರ್ತಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು.